ನಮಸ್ತೆ, ಯೋಗ ವಿದ್ಯೋಗೀಶ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಂಬ ದಿನದ ನಂತರ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಕೆಲವೊಂದು ಕಾರಣಾಂತರದಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ತುಂಬ ದಿನ ನಂತರ ನಾನು ವಿಡಿಯೋ ಮಾಡ್ತಿದ್ದೇನೆ. ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋ ಸೈಟಿಕಾ ಸಮಸ್ಯೆಯ ಮೇಲೆ. ಈ ಸೈಟಿಕಾ ಎನ್ನುವುದು ಇವತ್ತಿನ ದಿನ ತುಂಬ ಜನರಿಗೆ ಈ ಸಮಸ್ಯೆ ಆಗ್ತಾ ಇದೆ, ಹಾಗೂ ತುಂಬ ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈಗ ಮೊದಲು ನೋಡುವ ಸೈಟಿಕಾ ಅಂದರೆ ಏನು. ಸ್ನೇಹಿತರೆ, ನಮ್ಮ ಬೆನ್ನು ಮೂಳೆಯಲ್ಲಿ ಲಂಬರ್ ಬೋನ್ ಅಂತ ಇರ್ತದೆ. ಲಂಬರಲ್ಲಿ L4, L5 ಮತ್ತು ಸೇಕ್ರಮಲ್ಲಿ S1. ಈ L4, L5, S1 ಈ ಮೂರು ಡಿಸ್ಕ್ನ ಮಧ್ಯೆ ಬಲ್ಜ್ ಆಗೋದ್ರಿಂದ ಅಥವಾ ಸ್ವಲ್ಪ ಈ ಡಿಸ್ಕಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಆಗಿ ಹರ್ನಿಯೇಷನ್ ಆಗೋದ್ರಿಂದ ಏನಾಗ್ತದೆ, ನಮ್ಮ ಮೇನ್ ನರ ಉಂಟಲ್ಲ, ಬೆನ್ನಿಂದ ಕೆಳಗೆ ಕಾಲಿನೊಳಗೆ ಹೋಗೋ ನರ, ಆ ಬಲ್ಜ್ ಅಥವಾ ಹರ್ನೇಷನಿಂದ ಆ ನರ ಸ್ವಲ್ಪ ಒತ್ತಿ ನಮ್ಮ ಲೋವರ್ ಬಾಡಿಗೆ ಸರ್ಕ್ಯುಲೇಷನ್ ಸ್ವಲ್ಪ ಕಮ್ಮಿ ಆಗ್ತದೆ. ಆವಾಗ ಏನಾಗ್ತದೆ, ಅತೀವ ಥರದ ನೋವು ಈ ಸೊಂಟದಿಂದ ಕಾಲಿನ ಕೆಳಗವರೆಗೂ ನೋವು ಹೋಗ್ತದೆ. ಈ ನೋವಿಗೆ ನಾವು ಸೈಟಿಕಾ ಅಂತ ಹೇಳ್ತೇವೆ. ಹೆಚ್ಚು ಕಮ್ಮಿ ಸೈಟಿಕಾ ಮತ್ತು ಬೆನ್ನು ನೋವು ಎರಡು ಹೆಚ್ಚು ಕಮ್ಮಿ ಒಂದೇ ರೀತಿಯ ಸಮಸ್ಯೆ. ಇವತ್ತು ಈಗ ಬೆನ್ನು ನೋವಿಗೆ ಮತ್ತು ಸೈಟಿಕಾಗೆ ನಾನಾ ಥರದ ಆಸನ ಇದೆ ನಮ್ಮ ಯೋಗ ಥೆರಪಿಯಲ್ಲಿ. ಆದರೆ ನಾನಿವತ್ತೊಂದು 4-5 ಆಸನ ನಿಮ್ಗೆ ಹೇಳ್ತೇನೆ. ತುಂಬ ಮುಖ್ಯವಾದ ಆಸನ ಸೈಟಿಕಾ ಸಮಸ್ಯೆಗೆ. ಮತ್ತು ಇದರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿಡಿಯೋ ದೊಡ್ಡದಾಗ್ತದೆ. ಡೈರೆಕ್ಟಾಗಿ ನಾನು ಆಸನ ಮಾಡಿ ತೋರಿಸ್ತೇನೆ. ಮೊದಲಿಗೆ ಪವನ್ಮುಕ್ತನಾಸನ. ಆದರೆ ಪವನ್ಮುಕ್ತನಾಸನ ಸೈಟಿಕಾದಲ್ಲಿ ಯಾವ ಥರ ಮಾಡಬೇಕು ಅದು ಮುಖ್ಯ. ಪವನ್ಮುಕ್ತನಾಸನ ತುಂಬ ನೋಡಿದ್ದೇವೆ, ಆದರೆ ಸೈಟಿಕಾಗೋಸ್ಕರ ಅದು ಬೇರೆ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಇವಾಗ ಸೈಟಿಕಕ್ಕಾಗಿ ಪವನ್ಮುಕ್ತನಾಸನ ಹೇಗೆ ಮಾಡೋದು ಅಂತ ನಾವು ನೋಡುವ. ಮೊದಲಿಗೆ ಸೀದಾ ಮಲಗಿ ನೋಡಿ, 2 ಕಾಲನ್ನು ಮೇಲೆ ಎತ್ತಬಾರ್ದು. ನಾವು ಈ ಬೆನ್ನು ಸೈಟಿಕಾ ನೋವು ಇರುವಾಗ 2 ಕಾಲು ಡೈರೆಕ್ಟಾಗಿ ಮೇಲೆ ಎತ್ತಬಾರ್ದು. ಅದಕ್ಕಾಗಿ ಕಾಲು ಫಸ್ಟ್ ಮಡಚಿಕೊಳ್ಳಿ. 2 ಕಾಲು ಮಡಚಿ ಈಗ ಥೈಸನ್ನು, ತೊಡೆಯ ಭಾಗವನ್ನು ಹೊಟ್ಟೆ ಹತ್ತಿರ ತನ್ನಿ. ಕೈಯನ್ನು 2 ಕಾಲು ಮಧ್ಯೆ ಹೀಗೆ ಕ್ರಾಸ್ ಮಾಡಿ ಹಿಡಿಯಿರಿ. ನೋಡಿ, ಈಗ ಕಾಲನ್ನು ಹೊಟ್ಟೆಗೆ ಒತ್ತಿ. ಈ ಹಿಪ್ಸ್ ಭಾಗ ಉಂಟಲ್ಲ, ಸೊಂಟದ ಭಾಗ ಮೇಲೆ ಎತ್ತಬಾರ್ದು. ನೋಡಿ, ಮೆಲಕ್ತಾಗಿರಬೇಕು. ಮತ್ತು ಕುತ್ತಿಗೆ ಮೇಲೆ ಎತ್ತಬಾರ್ದು. ನಾವು ಪವನ್ಮುಕ್ತಾಸನದಲ್ಲಿ ಕುತ್ತಿಗೆ ಹೀಗೆ ಮೇಲ್ ಮಾಡ್ತೇವೆ, ಆದರೆ ಕುತ್ತಿಗೆ ಇದರಲ್ಲಿ ಮೇಲ್ ಮಾಡಬಾರ್ದು. ಹೀಗೆ 15-20 ಸೆಕೆಂಡ್ ಹಿಡಿದಿಡಿರಿ. ಮತ್ತು ವಾಪಸ್ ಶ್ವಾಸ ತಗೊಳ್ತಾ ಕಾಲು ಸ್ವಲ್ಪ ಸಡಿಲು ಮಾಡಿ. ಈಗ ಮತ್ತೊಂದು ಸುತ್ತು ಮಾಡುವ. ಕಾಲನ್ನು ವಾಪಸ್ ಹೊಟ್ಟೆಗೆ ಒತ್ತಿ, ಈಗ ಕೈ ಕ್ರಾಸ್ ಮಾಡಿ ಹಿಡೀರಿ. ಹೀಗೆ ಒತ್ತಿ, ಸೊಂಟದ ಭಾಗ ನೆಲಕ್ಕೆ ತಾಗಿರ್ಬೇಕು. ಈಗ ವಾಪಸ್. ಸ್ನೇಹಿತರೆ ನೋಡಿ, ನಾವು ಹೀಗೆ ಮಲಗಿದಾಗ ಈ ಲಂಬರ್ ಬೋನ್ ಉಂಟಲ್ಲ, ಹೀಗೆ ಕರುವಾಗಿ ನೆಲದಿಂದ ಸ್ವಲ್ಪ ಮೇಲಿರ್ತದೆ, ಸ್ವಲ್ಪ ಕರು ಟೈಪ್ ಆಗ್ತದೆ. ಅದಕ್ಕಾಗಿ ನಾವು ಈ ಪವನ್ಮುಕ್ತಾಸನ ಮಾಡೋದ್ರಿಂದ ಆ ಲಂಬರ್ ಬೋನ್ ಉಂಟಲ್ಲ ಸೀದಾ ನೆಲಕ್ಕೆ ತಾಗ್ತದೆ. ಇದರಿಂದ ನಾವು ಒತ್ತಿದ ನರ ಉಂಟಲ್ಲ, ಸೈಟಿಕದಲ್ಲಿ ಒತ್ತಿದ ನರ, ಆ ಬೋನು ಸಹ ಸೀದಾ ಆಗೋದ್ರಿಂದ ಆ ಒತ್ತಿದ ನರ ಸಹ ಆವಾಗ ಅದಕ್ಕೆ ಸ್ವಲ್ಪ ರೆಸ್ಟ್ ಸಿಗ್ತದೆ. ಇದು ನಿಧಾನ ಕ್ರಮೇಣವಾಗಿ ಸೈಟಿಕಾ ನೋವನ್ನು ಸ್ವಲ್ಪ ಕಮ್ಮಿ ಮಾಡ್ತದೆ. ಈಗ ಎರಡನೇದಾಗಿ ಸ್ನೇಹಿತರೆ, ಇದು ಫಸ್ಟಿಗೆ ಪವನ್ಮುಕ್ತಾಸನ ಈ ರೀತಿ ಮಾಡಬೇಕು ಸೈಟಿಕಾದಲ್ಲಿ. ಎರಡನೇದಾಗಿ ನೋಡಿ ಹೀಗೆ ಈ ಲೆವೆಲಲ್ಲಿ ನಿಲ್ಲಿ. ನೋಡಿ, ಶೋಲ್ಡರ್ ಲೆವೆಲಿಗೆ ಕೈ ಇರಬೇಕು. ಹೀಗೆ ನಿಲ್ಲಿ. ನೋಡಿ, ಒಂದು ಕಾಲನ್ನು ಸೀದಾ ಮೇಲ್ ಮಾಡಿ, ಸೀದಾ ಹೀಗೆ ಮೇಲ್ ಮಾಡಿ ನಿಲ್ಲಿ. ನೋಡಿ, ಸೀದಾ ಗಂಟಿಂದ ಕಾಲು ಸೀದಾ ಇರಬೇಕು, ಸೀದಾ ಮೇಲ್ ಮಾಡಿ. ನಂತರ ವಾಪಸ್ ಕೆಳಗೆ ಬನ್ನಿ. ಮತ್ತೊಂದು ಕಾಲು ಸೀದಾ ಮೇಲ್ ತಗೊಂಡು ಹೋಗಿ. ಇದು ಸಿಂಪಲ್ ಆಸನ. ಕೆಳಗೆ ಮತ್ತೊಂದು ಕಾಲು ಮೇಲೆ, ಕೆಳಗೆ ಮತ್ತೊಂದು ಕಾಲು ಮೇಲೆ, ಕೆಳಗೆ. ಒಂದೊಂದು ಪೋಸಲ್ಲಿ 15-20 ಸೆಕೆಂಡು, 30 ಸೆಕೆಂಡು ಹೀಗೆ ನೀವು ಕ್ರಮೇಣ ಇದರ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗಬೇಕು, ಕೌಂಟನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಮೂರನೇದಾಗಿ ಸ್ನೇಹಿತರೆ, ವ್ಯಾಘ್ರಾಸನ. ನೋಡಿ, ಹೀಗೆ ಕಾಲು ಮೇಲೆ, ಗಂಟಿಂದ ಕಾಲನ್ನು ಮಡಿಚಿ, ಫುಟ್ ಸಹ ಮೇಲೆ ಇರಲಿ, ಕೈ ಕುತ್ತಿಗೆ ಮೇಲೆ.
ಈಗ ಶ್ವಾಸ ಬಿಡ್ತಾ ಹೀಗೆ ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ ಕೇಳಿ. ಇದೇ ಮತ್ತೊಂದು ಕಾಲಲ್ಲಿ ಸೇಮ್ ಶ್ವಾಸ ತಗೊಳ್ತಾ ಕಾಲ ಮೇಲೆ ಫುಟ್ಸ ಮೇಲೆ ಶ್ವಾಸ ಬಿಡ್ತಾ ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ. ಇದು ವ್ಯಾಘ್ರಾಸನ. ಈಗ ಮತ್ತೊಂದು ಆಸನ ನೋಡಿ, ಮಾರ್ಜಾಲಾಸನ. ಈ ಗಂಟಿಂದ ಈ ಒಂದು ಕೈ ಅಳತೆ ತಗೊಳ್ಳಿ, ಹೀಗೆ ಶ್ವಾಸ ತಗೊಳ್ತಾ ಬೆನ್ನು ಕೆಳಗೆ ತಲೆ ಮೇಲೆ ನೋಡಿ, ಶ್ವಾಸ ಬಿಡ್ತಾ ಬೆನ್ನು ಪೂರ್ತಿ ಮೇಲೆ ತಲೆ ಕೆಳಗೆ, ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ. ಇದು ನೀವು 10-15 ಸರಿ ಹೀಗೆ ಮಾಡ್ಬೋದು. ಇದು ಮಾರ್ಜಾಲಾಸನ. ಈಗ ಮತ್ತೊಂದು ಆಸನ ಸ್ನೇಹಿತರೆ, ಇಲ್ಲಿ ನೋಡಿ, ಸೀದಾ ಕೈ ಸ್ವಲ್ಪ ಮುಂದೆ ತಗೊಂಡೋಗಿ, ಒಂದು ಸ್ವಲ್ಪ ಮುಂದೆ. ಇಲ್ಲಿ ನೋಡಿ, ಹೀಗೆ ಶೋಲ್ಡರ್ ಲೆವೆಲ್ ಕೆಳಗಿರಲಿ. ಈಗ ನಾವು ಸೂರ್ಯ ನಮಸ್ಕಾರದಲ್ಲಿ ಪರ್ವತಾಸನ ಮಾಡ್ತೇವಲ್ಲ, 5ನೇ ಪೋಸು, ಆ ಸ್ಟೇಜಿಗೆ ಹೋಗೋದು. ಇಲ್ಲಿ ನೋಡಿ, ಕೈ ಸ್ವಲ್ಪ ಹೊರಗಿರಲಿ ಸ್ವಲ್ಪ. ಇಲ್ಲಿ ನೋಡಿ, ಹೀಗೆ ಮ್ಯಾಟಿನ ಸೈಡಿಗೆ ಕೈ ಇಟ್ಕೊಳ್ಳಿ, ಹೀಗೆ ಮಾಡಿ. ಈಗ ಕಾಲನ್ನು ಮುಂದೆ ತಗೊಂಡು ಹೋಗಿ ಈ ಕೈ ಹತ್ರ ಹೀಗೆ ತಗೊಂಡು ಹೋಗಬೇಕು, ಹೀಗೆ ಮಲಗಿ. ಈ ಕಾಲು ಇಲ್ಲಿ ನೋಡಿ, ಹೀಗೆ ಪೆಲ್ವಿಕ್ ಬೋನ್ ಉಂಟಲ್ಲ, ಕೆಳ ಸೈಡಿಗೆ ಇರಲಿ, ಹೀಗೆ ಹೇಳ್ಬಾರ್ದು ಜಾಸ್ತಿ. ಮೇಲೆ ನೋಡಿ, ಈಗ ಸ್ವಲ್ಪ ಒಂದು 10 ಸೆಕೆಂಡ್ 15 ಸೆಕೆಂಡ್ ಹಿಂಗೆ ನಿಂತು ಈಗ ವಾಪಸ್ ಕೈ ಮುಂದೆ ತಗೊಂಡು ಹೋಗಿ ಹೀಗೆ. ಇದು ಸೈಟಿಕಕ್ಕೋಸ್ಕರ ತುಂಬ ಉತ್ತಮವಾದ ಆಸನ. ಇದಕ್ಕೆ ಕಪೋತಾಸನ ಅಥವಾ ಪಿಜನ್ ಪೋಸ್ ಅಂತ ಹೇಳ್ತಾರೆ. ಮತ್ತು ವಾಪಸ್ ಕೈ ಹಿಂದೆ ತಗೊಳ್ತಾ ಇಲ್ಲಿ ತನ್ನಿ, ಹೀಗೆ ಸ್ವಲ್ಪ ನಿಲ್ಲಿ, ವಾಪಸ್ ಪರ್ವತಾಸನ ಸ್ಥಿತಿಗೆ ಹೋಗಿ ಹೀಗೆ. ಈಗ ಮತ್ತೊಂದು ಕಾಲಲ್ಲಿಯೂ ಸಹ ಹೀಗೆ ಮಾಡಬೇಕು. ಕಾಲ ಮೇಲೆ ಮುಂದೆ ತಗೊಂಡು ಹೋಗಿ ಹೀಗೆ ನಿಲ್ಲಿ, ನೋಡಿ ಮೇಲೆ ನೋಡಿ, ಹೀಗೆ ಕೈ ಮುಂದೆ ತಗೊಂಡು ಹೋಗಿ ಮಲಗಿ, ಸ್ವಲ್ಪ ಹೀಗೆ ಕೈ ಎಷ್ಟಾದಷ್ಟು ಮುಂದೆ ತಗೊಂಡು ಹೋಗಿ. ಇಲ್ಲಿ ನೋಡಿ, ಹೀಗೆ ಹೀಗೆ ಮುಂದೆ ವಾಪಸ್ ಕೈ ಹಿಂದೆ ತರ್ತಾ ವಾಪಸ್ ಈ ಪೋಸಲ್ಲಿ ವಾಪಸ್ ನಿಲ್ಲಿ, ವಾಪಸ್ ಪರ್ವತಾಸನ, ವಾಪಸ್ ಮೊದಲನೇ ಸ್ಥಿತಿಗೆ ಹೀಗೆ. ಈಗ ವಜ್ರಾಸನದಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ಈಗ ಲಾಸ್ಟಿಗೆ ಒಂದು ಪ್ರಣಾಮಾಸನ ಮಾಡಿ. ಇಲ್ಲಿ ನೋಡಿ, ಹೀಗೆ ವಜ್ರಾಸನದಲ್ಲಿ ನಾವು ಪ್ರಣಾಮಾಸನ ಮಾಡ್ತೇವಲ್ಲ, ಹೀಗೆ ಮಾಡಿ ಈ ಆಸನದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ಒಂದು 20 ಸೆಕೆಂಡು 25 ಸೆಕೆಂಡು ನೀವು ನಿಲ್ಬೋದು. ವಾಪಸ್ ಶ್ವಾಸ ತಗೊಳ್ತಾ ಮೇಲೆ ಮತ್ತು ವಾಪಸ್ ನಾರ್ಮಲ್ ಸ್ಥಿತಿ. ಸ್ನೇಹಿತರೆ, ಇದಿಷ್ಟು ಸೈಟಿಕಗೋಸ್ಕರ ಇರುವ ಆಸನ. ಇದರಲ್ಲೂ ಸಹ ಕೆಲವೊಂದು ವೇರಿಯೇಷನ್ನು ನಿಮ್ಮ ಸಮಸ್ಯೆ ಮೇಲೆ, ನಿಮ್ಗೆ ಯಾವ ರೀತಿ ಸೈಟಿಕ ಪ್ರಾಬ್ಲಮ್ ಇದೆ, ಎಷ್ಟರ ಮಟ್ಟಿಗೆ ಸೈಟಿಕ ಪ್ರಾಬ್ಲಮ್ ಇದೆ, ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್ ನಾವು ಮಾಡ್ತೇವೆ ನಮ್ಮ ಯೋಗ ಥೆರಪಿಯಲ್ಲಿ. ನಾರ್ಮಲ್ ಆಗಿ ಸೈಟಿಕ್ಕಾಗಿ ಈ ಒಂದು 5-6 ಆಸನ ನಿಮಗೆ ತುಂಬ ಉಪಯುಕ್ತ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಅಥವಾ ಬೆನ್ನು ಪ್ರಾಬ್ಲಮ್ ಅಥವಾ ಸೈಟಿಕದಲ್ಲಿ ಬೇರೆ ರೀತಿ ನಿಮಗೆ ಸಮಸ್ಯೆಯನ್ನು ಜಾಸ್ತಿ ಇದ್ದರೆ ನೀವು ನಮಗೆ ಫೋನ್ ಮಾಡಿ ಮಾತಾಡ್ಬೋದು. ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ಬೋದು. ಹೆಚ್ಚಿನ ರೀತಿಯಲ್ಲಿ ಯೋಗ ಥೆರಪಿ ಬಗ್ಗೆ ನಿಮಗೆ ತಿಳಿಸ್ಬೋದು. ನೀವು ನಮಗೆ ಫೋನ್ ಮಾಡೋದಾದರೆ 9702932812 ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ನಮ್ಮ ಹತ್ರ ವಿಚಾರಿಸ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಸೈಟಿಕದ ಬಗ್ಗೆ ನಾವು ಹೇಳಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮುಂದೆ ಭೇಟಿಯಾಗುವ. ಅಲ್ಲಿವರೆಗೆ ನಮಸ್ತೆ.